ನಮಸ್ಕಾರ ರೀ ಎಲ್ಲರಿಗೂ. ಜೈ ಶ್ರೀರಾಮ್, ಹರ ಹರ ಮಹಾದೇವ. ಇವತ್ತು ನಾವೆಲ್ಲ ಹೊಂಟಿವಿ ಅಂತೇಳಿ ನಿಮ್ಗೆ ತಮ್ನೇಲ್ದಾಗ ನೋಡಿ ಗೊತ್ತಾಗಿರ್ಬೋದು. ಮಹಾಕುಂಭ ಮೇಳ ನೋಡಾಕ ಪ್ರಯಾಗರಾಜಿಗೆ ಹೊಂಟಿವಿ. ಪ್ರತಿ ಟೈಮ್ ನಾವು ಜರ್ನಿ ಚಾಲು ಮಾಡೋಕೆ ಮೊದ್ಲು ನಾವು ಯಾವಾಗೂ ಸಿದ್ಧಾರ ಮಠಕ್ಕೆ ಬಂದಿರ್ತೀವಿ. ಈಗೂ ಸಿದ್ಧಾರ ಮಠದಾಗ ಬಂದ ಸಿದ್ಧಾರದಿಂದ ಆಶೀರ್ವಾದ ತಗೊಂಡಿವಿ. ಈಗ ಇನ್ಮ್ಯಾಗಿಂದ ಚಾಲು ನಮ್ಮ ಜರ್ನಿ. ಈಗ ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗುವಂತ ನಮ್ದು ಟ್ರೈನ್ ಐತಿ. ಟ್ರೈನ್ ಎಲ್ಲ ಬುಕ್ಕಿಂಗ್ ಆಗೈತಿ. ಈಗ ನಾನು ನಿಮ್ಗೆ ಸಿಗ್ತೀನಿ ರೈಲ್ವೆ ಸ್ಟೇಷನ್ದಾಗ. ಬರ್ರಿ ಹೋಗೋಣ. ಸೊ ಫ್ರೆಂಡ್ಸ್, ಇದ ನೋಡ್ರಿ ಟ್ರೈನ್ ಎಲ್ಲ ರೆಡಿ ಆಗೈತಿ. ಈಗ ಇನ್ನೊಂದು 5 ನಿಮಿಷ ಬಿಡ್ತೈತಿ. 9:45 ಆಗಿತ್ತು ಟೈಮ್. ಈಗ 9:50 ಕರೆಕ್ಟ್ ಟೈಮಿಗೆ ಬಿಡ್ತೈತಿ ಟ್ರೈನ್. ಪೂರ ನಮ್ಮ ಹುಡುಗರೆಲ್ಲ ಲೇಟ್ ಮಾಡಿ ಬಂದಾರ. ಈಗ ಬಿಡಾಕೆಲ್ಲ ರೆಡಿ ಆಗೈತಿ. ಇಲ್ಲಿಂದ ನಾವು ಫಸ್ಟ್ ಹೊಂಟಿವಿ ಬೂಸವಾಳಿಗೆ. ಟ್ರೈನ್ ಟಿಕೆಟ್ ಕನ್ಫರ್ಮ್ ಸಿಕ್ಕೈತಿ ನಮ್ಗೆ. ಫ್ರೆಂಡ್ಸ್, ಇವತ್ತಿಂದ ಜರ್ನಿ ಡೇಟ್ 6 ಫೆಬ್ರವರಿ. 6 ಫೆಬ್ರವರಿಗೆ ನಾವು ಹೊಂಟಿವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಇನ್ನೊಂದು ಟ್ರೈನ್ದಾಗ ಅದ ರೀ, ಹುಬ್ಳಿ ಟು ತುಂಡ್ಲಾ ಎಕ್ಸ್ಪ್ರೆಸ್. ಇವತ್ತು ಡೈರೆಕ್ಟ್ ಪ್ರಯಾಗರಾಜ್ ಹೋಗೈತಿ. ನಮ್ಗೆ ಅದೇ ಟ್ರೈನ್ ಟಿಕೆಟ್ ಸಿಗ್ಲಿಲ್ಲ. ಅದಕ್ಕೆ ನಾವು ಇಲ್ಲಿಂದ ಭೂಸಾವಳಿಗೆ ಹೊಂಟಿವಿ. ಭೂಸಾವಳ್ಳಿ ಮತ್ತೆ ಅಲ್ಲಿ ರಗಡ್ ಟ್ರೈನ್ ಅವ. ಯಾವ ಟ್ರೈನ್ ಸಿಗ್ತೈತಿ ಆ ಟ್ರೈನ್ದಾಗ ಹೋಗೋದ, ಜನರಲ್ ಆಗ ಹೋಗೋದು ಅಲ್ಲಿಂದ. ಸೊ ನೋಡೋಣ ಬರ್ರಿ ಹೆಂಗ್ ಆಕೈತಿ ಹೆಂಗಿಲ್ಲ ಜರ್ನಿ. ಸೊ ಪೂರಾ ಹುಡುಗರೆಲ್ಲ ಹುರುಪ್ದಾಗ ಅದಾರ ಪ್ರಯಾಗರಾಜಿಗೆ ಹೋಗೋದ. ಈಗ ಅದ ಮಾತಿ ಒಂದ್ಸಲ ಹರ ಹರ ಮಹಾದೇವ್ ಅಂತೀರಪ್ಪ. ನಮ ಪಾರ್ವತಿ ಪತೆ ಹರ ಹರ ಮಹಾದೇವ್. ಫ್ರೆಂಡ್ಸ್, ಈಗ ಟೈಮ್ 9 ಗಂಟೆ ಆಗೈತಿ. ಈಗ ಜಸ್ಟ್ ಪುನಾ ರೀಚ್ ಆಗಿವಿ ನಾವು. ಫ್ರೆಂಡ್ಸ್, ಇಲ್ಲಿ ಪುನಾದಾಗ ಇಡ್ಲಿ ತಿನ್ನತ್ತೀವಿ. ಇಲ್ಲಿ ಚಲೋ ಐತಿ ಇಡ್ಲಿ. 40 ರೂಪಾಯಿಗೆ 2 ಇಡ್ಲಿ 2 ವಡ ಕೊಟ್ಟಾನ. ಚಲೋ ಕೊಟ್ಟಾನ, ಟೇಸ್ಟ್ ಚಲೋ ಐತಿ. ಫ್ರೆಂಡ್ಸ್, ಈಗ ಜಸ್ಟ್ ಪುನಾ ದಾಟೈತಿ. ಫುಲ್ ರೆಸ್ಟ್ ಐತಿ ಟ್ರೈನ್. ಈಗ ನಮ್ಮ ಪವನ್ ಮಕ್ಕೊಂದಾನ. ಮತ್ತೆ ಇಲ್ಲಿ ನಮ್ಮ ಹುಡುಗರು ಸಿಕ್ಕಾರ. ಮತ್ತೆ ನಮ್ಮ ಉಣಿ ಹುಡುಗರು ಸೋಯಮ್ಮ ಮತ್ತೆ ಇಲ್ಲಿ ಮತ್ತೆ ಹುಡುಗರು ಸಿಕ್ಕಾರ. ಎಲ್ಲಾರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೊಂಟಿವಿ. ಮತ್ತೆ ಮುಂದೋಗಿ ಮತ್ತೆ ಭೂಸವಾಳ ಬರ್ತೈತಿ. ಅಲ್ಲಿ ಹೋದ್ ನಾವು ಮತ್ತೆ ಅಪ್ಡೇಟ್ ಕೊಡ್ತೀನಂತ. ಇಲ್ಲಿ ಕಾಂಪಿಟೇಷನ್ ಮಾಡೋದು ನೋಡ್ರಿ ಫ್ರೆಂಡ್ಸ್. ಎಲ್ಲ ಹುಡುಗರು ಡ್ಯಾನ್ಸ್ ಮಾಡೋದು. ಕ್ರೇಜಿ ಆಗಿ ಹುಡುಗರು ಡ್ಯಾನ್ಸ್ ಮಾಡೋದಾರಲ್ಲಿ. ಫ್ರೆಂಡ್ಸ್, ಈಗ ಭೂಸವಾಳ ರೈಲ್ವೆ ಸ್ಟೇಷನ್ದಾಗ ಅದೀವಿ. ಪಟ ಹೋಗಿ ಟ್ರೈನ್ ಟಿಕೆಟ್ ತಗ್ಸಾತೀವಿ. ಫ್ರೆಂಡ್ಸ್, ಈಗ ಜಸ್ಟ್ ಸಂಪರ್ಕ್ರಾಂತಿ ಟ್ರೈನಿಗೆ ಬಂದ್ವಿ ರೀ ನಾವು. ಈಗ ನಾವು ಅದೀವಿ ಭೂಸವಾಳ ರೈಲ್ವೆ ಸ್ಟೇಷನ್ದಾಗ ಅದೀವಿ. ಟಿಕೆಟ್ ತಗ್ಸ್ಕೊಂಡ್ ಬಂದ್ವಿ. ಭಾಳ ಅವಸರ ಮಾಡಿ ತಗ್ಸ್ಕೊಂಡ್ ಬಂದ್ವಿ. ಇದು ಹಿಂದೆ ಐತಿ ಟ್ರೈನಿಗೆ ನಮ್ಮ ಪ್ರಯಾಗರಾಜಿಗೆ ಪಟ್ನಾ ಎಕ್ಸ್ಪ್ರೆಸ್. ಈಗ ಹತ್ತಬೇಕದ. ಆ ಟ್ರೈನ್ ಹೆಂಗಿರ್ತೈತೆ ಗೊತ್ತಿಲ್ಲ. ಈ ಟ್ರೈನ್ದಾಗ ನಾವು ಆರಾಮ್ ಬಂದ್ವಿ, ಏನು ಟೆನ್ಷನ್ ಆಗಲಿಲ್ಲ. ಇದ ಮಾತಿಗ ನಮ್ಮ ಪಾರ್ವತಿ ಪತೆ ಹರ ಹರ ಜೈ ಶ್ರೀರಾಮ್. ಭೂಸವಾಳದಾಗ ಟ್ರೈನ್ ಹತ್ತೀವಿ. ಫುಲ್ ಡ್ಯಾಶ್ ಐತಿ. ಅಂದ್ರೆ ಎಲ್ಲ ಸ್ಲೀಪರ್ ಇಲ್ಲ. ಏನೋ ಟಿಸಿಗೆ ಮಾತಾಡ್ಬೇಕು. ಇಲ್ಲ ಅಂದ್ರೆ ಇಲ್ಲ ನೋಡ್ರಿ, ಹುಡುಗರು ಎಲ್ಲಾರು ಕುಂತೀವಿ. ಪೂರ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿವಿ. ನೋಡೋಣ ಮತ್ತೇನ್ ಆಕೈತಿ ಏನಿಲ್ಲ ಎಲ್ಲ ಹೇಳ್ತಿರ್ತೇನೆ ಅಪ್ಡೇಟ್ ನಿಮಗೆ. ಫ್ರೆಂಡ್ಸ್, ಈಗ ನಾವು ಟ್ರಾವೆಲ್ ಮಾಡಾಕತ್ತಿ ಟ್ರೈನ್ ಮುಂಬೈ ಟು ಪಟ್ನಾ ಎಕ್ಸ್ಪ್ರೆಸ್. ಈ ಟ್ರೈನಿಗೆ ಜನರಲ್ ಕಂಪಾರ್ಟ್ಮೆಂಟ್ ಇಲ್ಲ. ಅದು ನಮ್ಗೆ ಗೊತ್ತಿದ್ದಿಲ್ಲ. ಅದಕ್ಕೆ ಸುಮ್ನೆ ಹೋಗಿ ಹತ್ತಿದ್ವಿ. ಆಮೇಲೆ ಅಲ್ಲಿ ಕೋ ಪ್ಯಾಸೆಂಜರ್ಸ್ ಏನ್ ಇರ್ತಾರ ನೋಡ್ರಿ, ಅವರೆಲ್ಲ ಹೆದರ್ಸಾಕತ್ತಿದ್ರು. ಟಿ.ಸಿ ಆಯ್ತು, ವೈಸಾ ಫೇನ್ ಮರೆಗ ಅಂತೇಳಿ ಹೆದರ್ಸಾಕತ್ತಿದ್ರ. ಅದಕ್ಕೆ ನಾವೇನ್ ಮಾಡಿದ್ವಿ, ನೆಕ್ಸ್ಟ್ ಸ್ಟೇಷನ್ ಇತಾರ್ಸಿ ಬಂತ. ಇತಾರ್ಸಿಗೆ ಇಳಿದು ಇನ್ನೊಂದು ಟ್ರೈನ್ ಹತ್ತಿದ್ವಿ, ವಾಪಿ ಟು ಗಾಯ್ ಎಕ್ಸ್ಪ್ರೆಸ್. ನಾವ ಇದು ಟ್ರೈನ್ ಹತ್ತಬಾರ್ದಾಗಿತ್ತ. ಇದು ಟ್ರೈನ್ ಹತ್ತಿದ್ದ ನಮ್ದು ದೊಡ್ಡ ಮಿಸ್ಟೇಕ್. ಅದ್ ಎದಕ್ಕಂತ ನಾ ಹೇಳ್ತೇನೆ ನಿಮಗ. ನೀವು ಈ ಮಿಸ್ಟೇಕ್ ಮಾಡಾಕ್ ಹೋಗ್ಬೇಡ್ರಿ. ಈ ಟ್ರೈನ್ ದಾಗ ನೋಡಬಹುದ್ರಿ, ಫುಲ್ ರಶ್ ಅಂದ್ರೆ ರಶ್ ಐತಿ. ಜನರಲ್ ಕಂಪಾರ್ಟ್ಮೆಂಟ್ ದಾಗ ಕಾಲ್ ಇಡಾಕ್ ಜಾಗ ಇಲ್ಲ. ಮತ್ ನೋಡಬಹುದು ಮಂದಿ ಸ್ಲಿಪ್ಪರ್ ದಾಗ ಎಲ್ಲೆಲ್ಲಿ ಕುಂತಾರ ನೋಡ್ರಿ. ನಾವು ಇಲ್ಲೇ ಬಾಗಲದ ಕಡೆ ನಾವು ಮಕ್ಕೊಂಡ್ಬಿಟ್ವಿ. ನಾವು ಮುಂಬೈ ಟು ಪಟ್ನಾ ಎಕ್ಸ್ಪ್ರೆಸ್ ಇಳಿದ ದೊಡ್ಡ ತಪ್ಪು ಎದಕ್ ಮಾಡಿದ್ವಿ ಅಂದ್ರೆ, ಆ ಟ್ರೈನ್ ಹಾಕಿತಿ ಮುಂಜಾನೆ 8 ಗಂಟೆ ಅಂದ್ರೆ ನಾವು ಪ್ರಯಾಗರಾಜ್ದಾಗ ಇರ್ತಿದ್ವಿ. ಈ ಟ್ರೈನ್ ದಾಗ ಹತ್ತಿ ನಾವು ದೊಡ್ಡ ಮಿಸ್ಟೇಕ್ ಮಾಡಿವಿ. ಎದಕ್ಕಂದ್ರೆ ಈ ಟ್ರೈನ್ ನಮಗ ಮಧ್ಯಾಹ್ನ 2 ಗಂಟೆಗೆ ಪ್ರಯಾಗರಾಜಿಗೆ ಕರ್ಕೊಂಡು ಹೋಗೈತಿ. ನೋಡ್ರಿ ಹೆಂಗ್ ಪ್ರಯಾಗರಾಜ ಸಮೀಪ ಬರ್ತಿರ್ತೈತಿ, ಹಂಗ ಟ್ರೈನ್ ತುಂಬ್ತಿರ್ತೈತಿ. ಜಬಲ್ಪುರ್ ಮಟ್ಟ ಆರಾಮ್ ಹೋಗ್ತಿವಿ. ಜಬಲ್ಪುರ ಕಿತ್ನಿ ಅಲ್ಲಿಂದ ಟ್ರೈನ್ ಮಾತ್ರ ಫುಲ್ ರಶ್ ಆಗ್ಬಿಡ್ತೈತಿ. ಕಾಲಿಡ ಜಾಗ ಇರೋದಿಲ್ಲ. ಎಸಿ ಯಾವ್ದು, ಸ್ಲಿಪ್ಪರ್ ಯಾವ್ದು, ಜನರಲ್ ಯಾವ್ದು ಎಲ್ಲ ಎಲ್ಲ ಜನರಲ್ ಆಗಿರ್ತೈತಿ. ಕಾಲಿಡಕ್ ಜಾಗ ಇರೋದಿಲ್ಲ. ಆ ನಮ್ನಿ ರಶ್ ಇರ್ತೈತಿ. ಟಿ.ಸಿ ಬರೋದಿಲ್ಲ, ಏನ್ ಬರೋದಿಲ್ಲ. RPF ಆಫೀಸರ್ಸ್ ಹೇಳ್ತಿರ್ತಾರ ಕುಂದರ್ರಿ ನೀವು ಅಂತ ಹೇಳಿ. ಏನು ಟೆನ್ಷನ್ ತಗೋಬೇಡ್ರಿ. ಜಬಲ್ಪುರ್ ಮಟ್ಟ ಅಷ್ಟ ನೋಡ್ರಿ ಟಿ.ಸಿ ಚೆಕಿಂಗ್. ಯಾಕಂದ್ರ ಕ್ರೌಡ್ ಬಾಳ ಅಂದ್ರ ಬಾಳ ಆಗಿರ್ತೈತ್ರಿ. ಒಟ್ಟು ಟ್ರೈನ್ ದಾಗ ಮಂದಿ ಹತ್ತೋದ್ರ ಇರ್ತಾರ, ಇಳಿಯೋರ್. ಅದಕ್ಕೆ ಟಿ.ಸಿ RPF ಆಫೀಸರ್ ಏನು ಚೆಕ್ ಮಾಡೋದಿಲ್ಲ. ಸುಮ್ನೆ ಆರಾಮಾಗಿ ಹೋಗ್ಬೋದು, ಏನ್ ಟೆನ್ಷನ್ ಇಲ್ಲ. ಇಲ್ಲಿ ನೋಡ್ಬೋದು ನೀವು ಟ್ರೈನ್ ಯಾವ ನಮ್ನಿ ತುಂಬೈತಿ ನೋಡ್ರಿ. ಕಾಲಿಡಾಕ್ ಸುದ ಜಾಗ ಇಲ್ಲ. ಆ ನಮ್ನಿ ತುಂಬೈತಿ. ಅಂತ ಟ್ರೈನ್ ದಾಗ ನಾವು ಟ್ರಾವೆಲ್ ಮಾಡಾಕತ್ತೀವಿ. ಪ್ರಯಾಗರಾಜಿಗೆ ಹೋಗ್ಬೇಕ, ಮಹಾಕುಂಭ ನೋಡ್ಬೇಕಂದ್ರ ಇವೆಲ್ಲ ಕಷ್ಟ ಪಡಿಯಬೇಕ್ರಿ. ಕಷ್ಟ ಪಟ್ರನ ನಮ್ಗ ಫಲ ಸಿಗ್ತೈತಿ. ಇಲ್ಲಿ ಲೋಕಲ್ ಮಂದಿ ಅಂದ್ರೆ ಬಿಹಾರ್, ಮಧ್ಯಪ್ರದೇಶ, ಉತ್ತರಾಖಂಡ, ಡೆಲ್ಲಿ ಮತ್ತೆ ಇಲ್ಲಿ ಆಸ್ಪಾಸ್ ಅಂದ್ರೆ ಪ್ರಯಾಗರಾಜಿಗೆ ಸಮೀಪ ಆಗೋ
ಹಬ್ಬದ ಊರ್ ಏನದ ನೋಡ್ರಿ ಅಲ್ಲಿ ಲೋಕಲ್ ಪಬ್ಲಿಕ್ ಬಾಳ ಮಂದಿ ಹೋಗ್ತಾರಿ ನೋಡಾಕ ಕುಂಭ. ಮತ್ ಇವ್ರ ಟಿಕೆಟ್ ಬಾಳ ಮಂದಿ ತಗ್ಸೋದಿಲ್ರಿ ಇಲ್ಲಿದವ್ರ. ಮತ್ತ ನಮ್ಮವ್ರ ಏನಿರ್ತಾರ ನೋಡ್ರಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರದವ್ರ ಅಕಡೆದವ್ರ ಎಲ್ಲಾರು ಟಿಕೆಟ್ ತಗ್ಸ ಹೋಗಿರ್ತಾರ. ಮಾತ್ರ ಟಿಕೆಟ್ ತಗಸ್ರಿ ನೀವು ಆದ್ರೂ ಟಿಕೆಟ್ ತಗಸ್ಕೊಂಡ್ ಹೋಗ್ಬೇಕ್ರಿ. ಜನರಲ್ ಟಿಕೆಟ್ ಆಗ್ಲಿ ಸ್ಲಿಪ್ಪರ್ ಆಗ್ಲಿ ಒಟ್ ನಿಮ್ದು ಯಾವ್ದು ಇರ್ತೈತಿ ನೋಡ್ರಿ ತಗಸ್ಕೊಂಡ್ರಿ. ಹಂಗ ಹತ್ತಾಕ್ ಹೋಗ್ಬಿಟ್ರಿ ಟ್ರೇನ್. ಮತ್ ಟ್ರೇನ್ ನೋಡ್ಬೋದ್ರಿ ಯಾನ್ಮಿ ರಶ್ ಆಗೈತಿ ನೋಡ್ರಿ. ಟಾಯ್ಲೆಟಿಗೆ ಹೋಗಾಕ್ ಸುದ ಜಾಗ ಇಲ್ಲ, ಆ ನಮ್ನಿ ರಶ್ ಆಗೈತಿ. ಮತ್ ಹೊಟ್ಟಿನೂ ಬಾಳ ಹಸ್ದೈತ್ರಿ. ಟ್ರೇನ್ದಾಗ ತಿನ್ನಾಕದು ಏನು ಬರಾಕತ್ತಿಲ್ಲ. ನಾವು ತಂದಿದ್ದು ಒಂದ್ ಸ್ವಲ್ಪ ಫ್ರೂಟ್ಸ್ ಮತ್ತ ಚೂಡ ಅದ ತಿಂದು ಹೊಟ್ಟಿ ತುಂಬ್ಕೊಂಡಿವಿ. ಟ್ರೇನ್ ಬಾಳ ಡಿಲೇ ಆಗೈತಿ, ತಲಿ ಹಾಪ್ ಆಗ್ಬಿಟ್ಟೈತಿ. ಫ್ರೆಂಡ್ಸ್ ಈಗ ಟೈಮ್ 10:30 ಆಗೈತಿ. ತಲಿ ಹಟ್ಟು ಬಿಟ್ಟೈತ್ರಿಪ್ಪ ನಾವ್ನ. ಲವ್ ಹೊಡೆಯವಲ್ದ ಟ್ರೇನ್ ಬಾಳ ಬೇಜಾರಾಗತೈತಿ. 5 ನಿಮಿಷಕ್ಕೆ ಸ್ಟಾಪ್ ಮಾಡತ್ತಾನ, 5 ನಿಮಿಷ ಸ್ಟಾಪ್ ಮಾಡತ್ತಾನ, ಮತ್ತ 10 ನಿಮಿಷ ಹೊಡೆ ಆಗತ್ತಾನ, ಮತ್ತೆ ಸ್ಟಾಪ್ ಮಾಡತ್ತಾನ. ತಲಿ ಫುಲ್ ಹಟ್ಟು ಬಿಟ್ಟೈತಿ, ಬೇಜಾರಾಗ್ಬಿಟ್ಟೈತ್ರಿಪ್ಪ. ನಮ್ದು ಏನೇನ್ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ಕೊಂಡಿದ್ವಿ ಅದು ಎಕ್ಸ್ಪ್ಲೋರ್ ಮಾಡಾಕ ಇವತ್ತು ಆಗೋದು ಅವಕಾಶ ಸಿಗೋದು ಡೌಟ್ ಅನ್ಸಾತೈತಿ. ನೋಡೋಣಂತ ಏನೇನ್ ಆಕೈತಿ ಅಷ್ಟು ನೋಡಿ ಹೋಗೋಣಂತ. ಸಂಗಮ್ನ ಸ್ನಾನ ಮಾಡೋದು ಇಂಪಾರ್ಟೆಂಟ್ ಇರ್ತೈತಿ, ಸ್ನಾನ ಮಾತ್ರ ಮಾಡೋಣಂತ. ಫ್ರೆಂಡ್ಸ್ ಅದ ಟ್ರೈನ್ ಮುಂದೆ ಹೊಂಟಿಲ್ರಿ, ಅದಕ್ಕೆ ನಾವ ಹೊಂಟಿವಿ ಈಗ. ಯಾಕಂದ್ರೆ ಸಣ್ಣ ಸ್ಟಾಪಿಗೂ ನಿಂದ್ರ ಸತಾನ 2 ಕಿಲೋಮೀಟರ್ 1 ಕಿಲೋಮೀಟರ್ಗೂ ಟ್ರೈನ್ ಸ್ಟಾಪ್ ಆಗತೈತಿ. ತಲಿ ಹಾಪ್ ಆಗತೈತಿ. 5 ತಾಸು ಡಿಲೇ ಐತ್ರಿ. 10 ಗಂಟೆಗೆ ಬರೋ ಟ್ರೈನ್ ಅದ. ಈಗ 2:30 ಆಗೈತಿ. 2:30 ಆದ್ರೂ ಇನ್ನೂ ಮಟ್ಟ ಪ್ರಯಾಗರಾಜ್ ಚೌಕಿ ಜಂಕ್ಷನ್ ಹೋಗಿಲ್ಲ. ಅದಕ್ಕೆ ನಡ್ಕೊಂತ ಹೊಂಟಿವಿ. ಟ್ರೈನ್ ಇಲ್ಲೇ ಬಾಳ ಡಿಲೇ ಆಗತ್ತಾವ. ಅದಕ್ಕೆ ಒಂದಿಲ್ಲ 2 ದಿನ ಎಕ್ಸ್ಟ್ರಾ ನಿಮ್ದು ಟೈಮ್ ಇಟ್ಕೊಂತ ಬರ್ರಿ. ಇಲ್ಲಿ ಪ್ರಯಾಗರಾಜಿಗೆ ನೀವು ಬರಾಕತ್ರ ಕುಂಭಿಗ. ಫ್ರೆಂಡ್ಸ್ ಇಲ್ಲಿ ಪ್ರಯಾಗರಾಜ್ದಾಗ ಏನಾಗತ್ತೈತೆ ಅಂದ್ರೆ ಟ್ರೈನ್ ಬಹಳಷ್ಟು ಸ್ಪೆಷಲ್ ಮಾಡ್ಯಾರ ಕುಂಭ ಮೇಳ ಸಂಬಂಧ. ಅದಕ್ಕೆ ರೈಲ್ವೆ ಸ್ಟೇಷನ್ದಾಗ ಪ್ಲಾಟ್ಫಾರ್ಮ್ ಖಾಲಿ ಇರೋದಿಲ್ಲ. ಅದಕ್ಕೆ ಟ್ರೈನ್ ಭಾಳ ಸ್ಲೋ ಹೋಗ್ತೈತಿ ಮತ್ತು ಸಣ್ಣ ಸ್ಟಾಪಿಗೂ ನಿಂತೈತಿ. ಡಿಲೇ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಅದಕ್ಕೆ 1 ದಿನ ಇಲ್ಲ 2 ದಿನ ಎಕ್ಸ್ಟ್ರಾ ಇಟ್ಕೊಂತಾರ ಬರ್ರಿ ನೀವು. ನಾವು ಟ್ರೈನ್ ಇಳಿದ ನಡ್ಕೊಂಡು ಹೊಂಟಿವಿ. ಇದು ಟ್ರೈನ್ ಮುಂದೆ ಹೊಂಟ್ ನೋಡ್ರಿ ಇದು. ಫ್ರೆಂಡ್ಸ್ ಅಲ್ಲಿ ನಮ್ಮ ಹುಬ್ಬಳ್ಳಿ ಹುಡುಗರು ಬರತ್ತಾರಿ ನೈನಿ ಜಂಕ್ಷನಿಗೆ. ಅವ್ರು ಅಲ್ಲಿ ಇಳಿದಾರೆ, ನಾವು ಇಲ್ಲೇ ರೋಡ್ ಕಡೆ ಇಳಿದ್ವಿ. ಅವ್ರದ್ದು ಟ್ರೈನ್ ಪ್ರಯಾಗರಾಜ್ ಚೌಕಿಗೆ ಸ್ಟಾಪ್ ಇದ್ದಿಲ್ಲ, ಅವ್ರು ಪ್ರಯಾಗರಾಜ್ ಜಂಕ್ಷನಿಗೆ ಇತ್ತು. ನಾವು ಈಗ ಅಲ್ಲಿಂದ ಹೋಗ್ಬೇಕು ಅರೇಲ್ ಘಾಟಿಗೆ. ಎಲ್ಲರಿಗೂ ಕೂಡಿ ಹೊಂಟಿವಿ ಈಗ. ಫ್ರೆಂಡ್ಸ್ ಈಗ ನಾವು ಬಂದ್ವಿ ನೇನಿ ಜಂಕ್ಷನಿಗೆ. ಅಲ್ಲ ನಮ್ಮ ಹುಡುಗ ಹತ್ತಾರ ನೋಡ್ರಿ, ಹತ್ತವರು ಬಂದ ಮತ್ತೆಲ್ಲ ಹುಡುಗರು ಬರತ್ತಾರ. ಅವ್ರ ಹುಡುಗರ ಫ್ರೆಂಡ್ಸ್ ಇವತ್ತು ನೋ ವೆಹಿಕಲ್ ಝೋನ್ ಐತಂತ. ಅದಕ್ಕೆ ವೆಹಿಕಲ್ಸ್ ಎಲ್ಲ ಬಂದ್ ಮಾಡ್ಯಾರ. ನಡ್ಕೊಂತ ಹೊಂಟಿವಿ ಈಗ ಅರೇಲ್ ಘಾಟಿಗೆ ಹೊಂಟಿವಿ. ಅಲ್ಲಿಂದ ಏನೋ ಬೋಟ್ ಇರ್ತಾವಂತ, ಅಲ್ಲಿ ಹೋಗ್ಬೇಕೀಗ. ನೋಡೋಣ ಬರ್ರಿ ಏನೇನ್ ಹಾಕೈತಿ ಏನೇನಿಲ್ಲ. ಇಲ್ಲೇ ನಾಷ್ಟಾ ಮಾಡಿದ್ವಿ. ಸಮೋಸ ಮತ್ತ ಗುಲಾಬ್ ಜಾಮೂನ್ ಇದ್ದು. ಗುಲಾಬ್ ಜಾಮೂನ್ ಒಂದ್ ಸ್ವಲ್ಪ ತಿನ್ನಾಕ ಚಲೋ ಅನಸ್ತ. ನಾಷ್ಟಾ ಮಾಡಿ ಮತ್ ಮುಂದ್ ಹೊಂಟಿವಿ ನಡ್ಕೊಂತನ. ಫ್ರೆಂಡ್ಸ್ ಈಗ ಟೈಮ್ 3:30 ಆಗೈತ್ರಿ. ನೋ ವೆಹಿಕಲ್ ಝೋನ್ ಐತಿ ಎಲ್ಲಾ ಕಡೆನೂ. ಅದಕ್ಕೆ ಎಲ್ಲಾರು ನಡ್ಕೊಂಡು ಹೊಂಟಾರ. ನೋಡಬಹುದು ನೀವು. ಇವತ್ತು ಏಕಾದಶಿ ಐತಿ ಪ್ಲಸ್ ವೀಕೆಂಡ್ ಐತಲ್ಲ, ಅದ್ರ ಸಂಬಂಧ ಗದ್ಲು ಬಾಳ ಆಗೈತ್ರಿ. ಭಕ್ತಾದಿಗಳು ಬಾಳ ಮಂದಿ ಬಂದಾರ ಇಲ್ಲಿ. ಅದಕ್ಕ ನೋ ವೆಹಿಕಲ್ ಝೋನ್ ಮಾಡ್ಯಾರ. ಈ ಕಡೆಯಿಂದ ಬರಾತೈತಿ ವೆಹಿಕಲ್ಸ್, ಬಟ್ ನಮ್ಮ ಕಡೆಯಿಂದ ಹೊಂಟಿಲ್ಲ ವೆಹಿಕಲ್ಸ್. ಮತ್ತ ಅದೊಂದ್ ಸ್ವಲ್ಪ ಸಮಸ್ಯೆ ಆಗೈತಿ. ಈಗ 6 ಕಿಲೋಮೀಟರ್ ತೋರ್ಸಾತೈತಿ ಮ್ಯಾಪ್ ದಾಗ. ಇಲ್ಲ ಕೇಳ್ಕೊಂಡ್ ಹೊಂಟಿವಿ. ಕುಂಭ ಮೇಳ 4 ತರ ಇರ್ತಾವ. ಪೂರ್ಣ ಕುಂಭ ಮೇಳ 12 ವರ್ಷಕ್ಕೊಮ್ಮೆ ಬರ್ತೈತಿ. ಅರ್ಧ ಕುಂಭ ಮೇಳ 6 ವರ್ಷಕ್ಕೊಮ್ಮೆ ಬರ್ತೈತಿ. ಕುಂಭ ಮೇಳ 4 ವರ್ಷಕ್ಕೊಮ್ಮೆ ಬರ್ತೈತಿ. ಮಹಾ ಕುಂಭ ಮೇಳ 144 ವರ್ಷಕ್ಕೊಮ್ಮೆ ಬರ್ತೈತಿ. ಈಗ ನಡೆಯಕತ್ತೈತಿ ಮಹಾ ಕುಂಭ ಮೇಳ 144 ವರ್ಷಕ್ಕೊಮ್ಮೆ ಬಂದೈತಿ. ನೀವು ಎಲ್ಲಾರು ಬಾಳ ಪುಣ್ಯ ಮಾಡಿವಿ. ಇದು ನಮ್ ಕುಂಭ ಮೇಳ ನೋಡಾಕ್ ಸಿಕ್ಕೇತ್ ಅಂತ ಹೇಳಿ. ಕುಂಭ ಮೇಳ 4 ಊರ್ದಾಗ ನಡಿತೈತಿ. ಪ್ರಯಾಗರಾಜ್, ಉಜ್ಜೈನ್, ಹರಿದ್ವಾರ್, ನಾಶಿಕ್. ಇಲ್ಲೇ 4 ಊರ್ದಾಗ ದೇವತಾಗಳು ಮತ್ ಅಸುರಗಳು ಸಮುದ್ರ ಮಂಥನ್ ಮಾಡುವಾಗ ಅಮೃತಿಂದ 4 ಹನಿ 4 ಊರ್ದಾಗ ಬಿದ್ದಿದ್ದು. ಅದಕ್ಕೆ ಇಲ್ಲೇ ಕುಂಭಮೇಳ ಆಯೋಜಿತ್ ಮಾಡ್ತಾರ. 144 ವರ್ಷಕ್ಕೊಮ್ಮೆ ಬರೋ ಮಹಾಕುಂಭ ಮೇಳ ನೋಡೋದ ಮಿಸ್ ಮಾಡಾಕ್ ಹೋಗ್ಬೇಡ್ರಿ. ಯಾಕಂದ್ರ ನೀವು ಎಲ್ಲಾರು ಬಾಳ ಪುಣ್ಯವಂತರ. ನಮಗ್ ಇದ್ ನೋಡಾಕ ಅವಸರ ಪ್ರಾಪ್ತ ಆಗೇತ್ ಅಂತ ಹೇಳಿ. ನೋಡ್ರಿ ಜಗತ್ದಾಗ ಎಲ್ಲಾಕಿ ವ್ಯಾಲ್ಯೂಯಬಲ್ ಥಿಂಗ್ ಅಂದ್ರ ಅದ ಟೈಮ್ ಹೋಗಿದ್ದ ಮತ್ತ ಹೊಳ್ಳಿ ಬರೋದಿಲ್ಲ. ಈಗ ಬಂದೈತಿ ನಮ್ ಟೈಮ್. 144 ವರ್ಷ ಬಿಟ್ಟು ನಮಗ್ ಟೈಮ್ ಬಂದೈತಿ. ಈ ವಿಡಿಯೋ ಯಾರ್ಯಾರು ನೋಡಾಕತ್ತೀರಿ ಅವ್ರಿಗೆ ನಾ ಹೇಳೋದ್ ಒಂದ, ಮಹಾಕುಂಭ ಮೇಳಾಕ್ ಬರೋದ್ ಮಿಸ್ ಮಾಡಾಕ ಹೋಗ್ಬೇಡ್ರಿ. ನಿಮ್ದ ಏನಾರ ಬಿಸ್ನೆಸ್ ಇತ್ತಂದ್ರ 2 ದಿನ ಅಂಗಡಿ ಇಲ್ಲ ಕಂಪ್ನಿ ನಿಮ್ದ ಏನೇನ್ ಇರ್ತೈತಿ ನೋಡ್ರಿ ಬಂದ್ ಮಾಡ್ರಿ. ಬಂದ್ ಮಾಡಿ ಬರ್ರಿ. ಯಾಕಂದ್ರ ಬಿಸ್ನೆಸ್ ನಾಳೆನು ಮಾಡಬಹುದು, ಜೀವನ ಪೂರ್ತಿ ಮಾಡ್ಕೊಂತ ಇರ್ಬೋದು. ನೀವ್ ಏನಾರ ಜಾಬ್ ಮಾಡಾಕತ್ರ ಬಾಸ್ ಲೀವ್ ಕೊಡೋದಿಲ್ಲ, ಅವ್ ಕೊಡೋದಿಲ್ಲ ಅಂದ್ರ ಬಾಸಿಗೆ ಕರ್ಕೊಂಡ್ಬಿಡ್ರಿ, ನಿಮ್ ಮ್ಯಾನೇಜರ್ಗೂ ಕರ್ಕೊಂಡ್ಬಿಡ್ರಿ. ಯಾಕಂದ್ರ ಇನ್ನೊಮ್ಮೆ ಸಿಗೋದಿಲ್ಲ. 144 ವರ್ಷಕ್ಕೆ ಒಮ್ಮೆ ಬಂದಿತ್ತಿದೆ. ಬಂದ ಬರ್ರಿ ಇಲ್ಲೇ ಮಹಾಕುಂಭ ಮೇಳಕ್. ತ್ರಾಸ್ ಮಾತ್ರ ಬಾಳ ಆಕೈತಿ. ತ್ರಾಸ್ ಎಲ್ಲಾ ಅನುಭವಿಸ್ಬೇಕ. ಎದಕ್ಕಂದ್ರ ಶಿವನ್ ದರ್ಶನ ಮಾಡ್ಬೇಕಂದ್ರ, ನಮ್ ದೇವ್ರ ದರ್ಶನ ಮಾಡ್ಬೇಕಂದ್ರ ತ್ರಾಸ ಪಡಬೇಕರ್ರಿ. ಕಷ್ಟ ಪಟ್ರನ ಫಲ ಸಿಗೋದ.
ಮತ್ ನೋಡ್ರಿ ಇಲ್ಲಿ ಸೌಂಡ್ ಹೆಂಗ್ ಕಟ್ಟಾರ ನೋಡ್ರಿ, ಸೌಂಡ್ ಐತಿ ಮತ್ತೆ ಹಿಂದ್ ಜನರೇಟರ್ ಐತಿ. ಪಬ್ಲಿಕ್ ಎಲ್ಲಿ ಕುಣಿತಾರ ಗೊತ್ತಾಗತ್ತಿಲ್ಲ ನನಗ. ಅದ್ ಜನರೇಟರ್ ಮುಂದ ಕುಣಿತಾರೋ ಹಿಂದ್ ಕುಣಿತಾರ ಗೊತ್ತಿಲ್ಲ, ಯಾಕಂದ್ರೆ ಜನರೇಟರ್ ಅವಾಜ್ ಗಡ 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 ಬರ್ತಿರ್ತಿ, ಅದ ಗೊತ್ತಾಗತ್ತಿಲ್ಲ. ಹೆಂಗಾರ ಇಲ್ಲಿ ಬಿಡ್ರಿ, ಅವ್ರವ್ರವ್ರಗ ನಮ್ಮೂರ್ ನಮ್ಗ. ಇಲ್ಲಿ ಕ್ರೌಡ್ ಹೆವಿ ಐತಿ, ಅದಕ್ಕೆ ಕ್ರೌಡ್ ಜಾಮ್ ಆಗೈತಿ. ಮುಂದ ಟ್ರಾಫಿಕ್ ಜಾಮ್ ಆಗೈತಿ, ಇಲ್ಲಿ ಕ್ರೌಡ್ ಜಾಮ್ ಆಗೈತಿ. ಪೊಲೀಸರು ನೋಡ್ರಿ ಟ್ರಾಫಿಕ್ ಕಂಟ್ರೋಲ್ ಮಾಡಾಕತ್ತಾರ, ಕ್ರೌಡ್ ಕಂಟ್ರೋಲ್ ಮಾಡಾಕತ್ತಾರ. ಇವತ್ತಿನ ತಾರೀಕು 8 ಫೆಬ್ರವರಿ. ಇವತ್ತು ಸಾಟರ್ಡೆ ಐತಿ, ಹಂಗಾಗಿ ಪಬ್ಲಿಕ್ ಬಾಳ ಬಂದೈತಿ. ಮತ್ ಇವತ್ತು ಏಕಾದಶಿನೂ ಐತಂತ, ಅದಕ್ಕೆ ಪಬ್ಲಿಕ್ ಹೆವಿ ಬಂದೈತಿ. ಬಾಳ ಮಂದಿ ಯೂಟ್ಯೂಬರ್ಸ್ ಇನ್ಫ್ಲೂಯೆನ್ಸರ್ಸ್ ಹೇಳಾಕತ್ತಿದ್ರ ಬರೇ ಅಮೃತ್ ಸ್ನಾನ ದಿವ್ಸ ಅಷ್ಟ ಗಾಡಿ ಬಂದಿರ್ತಾವಂತ ಹೇಳಾಕತ್ತಿದ್ರ, ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಬಂದಿರ್ತಾವಂತ ಹೇಳಾಕತ್ತಿದ್ರ. ಬಟ್ ಯಾವಾಗ ಕ್ರೌಡ್ ಜಾಸ್ತಿ ಆತಂದ್ರು ಬಂದ್ ಮಾಡ್ತಾರ. ಅರ್ಧ ತಾಸಿಗೆ ರೂಲ್ಸ್ ಚೇಂಜ್ ಆಗಾಕತ್ತಾವಂತ ಕ್ರೌಡ್ ಕಂಟ್ರೋಲ್ ಮಾಡಾಕ. ಇವತ್ತೇನ 5 ಕೋಟಿ ಮಂದಿ ಬಂದಾರಂತ ನೋಡ್ರಿ ಇಲ್ಲಿ ಪ್ರಯಾಗ್ರಾಜಿಗ ಅನ್ನಕತ್ತಿದ್ರಿ. ಇಲ್ಲಿ ಮಂದಿ ಇಡೀ ವರ್ಲ್ಡ್ ದಾಗ ಅಷ್ಟ್ ಪಬ್ಲಿಕ್ ಕೂಡೋದಿಲ್ರಿ, ಅಷ್ಟ್ ಪಬ್ಲಿಕ್ ಕೂಡ್ತೈತಿ ನಮ್ ಭಾರತ ದೇಶದಾಗ. ಮಹಾಕುಂಭ ಮೇಳ ನೋಡಾಕ ಅಷ್ಟ್ ಪಬ್ಲಿಕ್ ಕೂಡಿರ್ತೈತಿ. ಇದೊಂದು ನಮ್ಗ ಸೌಭಾಗ್ಯದ ವಿಷಯ ಇದೆ. ಜೈ ಶ್ರೀರಾಮ್, ನಮ ಪಾರ್ವತಿ ಪತೆ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ, ಧರ್ಮವೀರ್ ಛತ್ರಪತಿ ಸಂಭಾಜಿ ಮಹಾರಾಜ್ ಕಿ ಜೈ, ಜೈ ಭವಾನಿ, ಜೈ ಶಿವಾಜಿ. ಎಲ್ಲಾ ಕಡೆನೂ ಟ್ರಾಫಿಕ್ ಆಗತೈತಿ, ಅಂದ್ರೆ ಕ್ರೌಡ್ ಭಾಳ ಆಗತೈತಿ. ಅದಕ್ಕೆ ನಾವು ಇಲ್ಲಿ ಸಣ್ಣ ಸಂದಿ ಮ್ಯಾಪ್ದಾಗ ಲೊಕೇಶನ್ ಹಾಕೊಂಡು ಹೊಂಟಿವಿ. ಸಂದಿಯಾಗಿಂದ ಹಾಸಿ ಹೊಂಟಿವಿ. ಲಘು ಹಾಕೈತಿ ಕೆಲಸ ಅನ್ನೋದು, ಸ್ವಲ್ಪ ಸುತ್ತಾಕೈತಿ ಅಂದ್ರೆ ಲಘು ಹಾಕೈತಿ ಕೆಲಸ ಅಂತ. ಫ್ರೆಂಡ್ಸ್, ಫೈನಲಿ ನಾವು ಸಂಗಮ್ ಕಡೆ ಬಂದಿವ್ರಿ. ಇದು ಅರೇಲ್ ಘಾಟ್ ಕಡೆ ಫೈನಲಿ ಬಂದಿವಿ. ನೋಡ್ರಿ ಇಲ್ಲಿ ಭಕ್ತಾದಿಗಳು ನೋಡ್ರಿ, ಆನೆ ಕಾಣಕತ್ತಾರ, ಚಿಕ್ಕಿಗತೆ ಕಾಣಕತ್ತೈತಿ. ನಮ್ನಿ ಪಬ್ಲಿಕ್ ಐತ್ರಿ ಇಲ್ಲಿ, ಹುಚ್ಚಾಕಿ ಪಬ್ಲಿಕ್ ನೋಡಿನ. ಅರೇಲ್ ಘಾಟ್ ಇದೆ. ನಿಮ್ಮೆಲ್ಲರಿಗೂ ಕುಂಭನಗರಿ ಪ್ರಯಾಗರಾಜಿಗೆ ಸ್ವಾಗತ. ಇದ ಕುಂಭ ಅಲ್ರಿ, ಇದ ಮಹಾಕುಂಭ. 144 ವರ್ಷಕ್ಕೆ ಒಮ್ಮೆ ಬರ್ತೈತಿ ಮಹಾಕುಂಭ ಮೇಳ. ನೋಡ್ರಿ, ಬದುಕಿದ್ದಾಗ ಸ್ವರ್ಗ ನೋಡಾಕ ಸಿಗೋದಿಲ್ಲ. ನೀವೇನಾರ ಬದುಕಿದ್ದಾಗ ಸ್ವರ್ಗ ನೋಡ್ಬೇಕಂದ್ರ ಮಹಾಕುಂಭಿಗ್ ಬರ್ರಿ. ಇಲ್ಲೇನಾರ ಬಂದ್ರ ಸತ್ ಮ್ಯಾಗು ಸ್ವರ್ಗಕ್ಕ ಹೋಗ್ತಿರ್ರಿ, ಬದುಕಿದ್ದಾಗೂ ಸ್ವರ್ಗನ ನೋಡಾಕತ್ತೀರಿ. ಈಗ ನೀವು ನಮಗ ಮುಂದ್ ಏನ್ ಕಾಣತೈತ್ ನೋಡ್ರಿ, ಅದ ಯಮುನಾ ನದಿ. ಅಕ್ಕಡಿಂದ ಏನ್ ಬರತೈತ್ ನೋಡ್ರಿ, ಅದ ಗಂಗಾ ನದಿ. ಸರಸ್ವತಿ ನದಿ ಗುಪ್ತಲೆ ಬರ್ತೈತಿ. ಇದು 3 ನದಿ ಕೂಡೋದ ಜಾಗನ ತ್ರಿವೇಣಿ ಸಂಗಮ. ಫ್ರೆಂಡ್ಸ್, ಬೋಟ್ದಾಗ ಹೋಗಿ ಇಲ್ಲಿ ಮೇನ್ ಸಂಗಮ ಆಕೈತಲ್ರಿ, ಅಲ್ಲಿ ಹೋಗಿ ಸ್ನಾನ ಮಾಡ್ಬೇಕಂದ್ರೆ ಒಬ್ಬರಿಗೆ 2,000 3,000 ರೂಪಾಯಿ ಮಟ್ಟ ರೇಟ್ ಹೇಳ್ತಾವ್ರ. ಡಿಪೆಂಡ್ಸ್ ಅಪಾನ್ ಕ್ರೌಡ್. ಬಾಳ ಏನ್ ದೂರ ಕರ್ಕೊಂಡ್ ಹೋಗೋದಿಲ್ರಿ, ಬರೇ 100 ಮೀಟರ್ ಅಷ್ಟ ನದಿದಾಗ ಕರ್ಕೊಂಡ್ ಹೋಗ್ತಾರ. ನಾವು ರೀಲ್ಸ್ ದಾಗ ನೋಡಿ 200 ರೂಪಾಯಿಗ ಸಂಗಮ ಮಠ ಬಿಡ್ತಾರ ಅಂತ ಹೇಳಿ ಬಂದ್ವಿ ಇಲ್ಲಿ ಅರೇಲ್ ಘಾಟಿಗೆ. ಮಾತ್ರ ಅವ್ರ ರೇಟ್ ಬಾಳಷ್ಟು ಕೇಳಾಕತ್ತಾರ. ಇದ ಸೀಸನ್ ರೀ ಅವ್ರದ, ಇದ ಟೈಮಿಗೆ ದುಡ್ಕೊಂತಾರ ಅವ್ರ. ಒಂದ್ ರೊಕ್ಕ ಕೊಡ್ಬೇಕ, ಇಲ್ಲ ಅಂದ್ರೆ ಇಲ್ಲೇ ನದಿದಾಗ ಸ್ನಾನ ಮಾಡ್ಬೇಕಷ್ಟ. ಈಗ ಸ್ನಾನ ಮಾಡಾಕ ಹೊಂಟಿವಿ, ಈಗ ರೆಡಿ. ಈಗ ಟೈಮ್ 6 ಗಂಟೆ ಬಾಳ ಟೈಮ್ ಆಗೈತಿ ಈಗ ಇಲ್ಲಿ ಬರೋ ಮಟ. ಸೊ ಈಗ ಸ್ನಾನ ಮಾಡಾಕಂತೇಳಿ ಹೊಂಟಿವಿ. ಈಗ ಹೋಗೊಂಬರ್ರಿ. ಈಗ ತಂಡಿ ಮಾತ್ರ ಬಾಳ ಐತಿ ನೀರ, ಬಾಳ ಕೆಟ್ಟ ತಂಡಿ ಐತಿ ನೀರ. ಜೈ ಶ್ರೀರಾಮ್. नम पार्वती पते, हर हर महादेव. जय श्री राम, जय श्री राम. फ्रेंड्स, ಈಗ ಜಸ್ಟ್ ಡುಕ್ಕಿ ಹೊಡೆದೆ ಒಂದ ಸಾಂಗ್ ನೆನಪು ಬರತೈತಿ. ಕರಂ ದಿಸೆ ಪುಕಾರೆ ಹೋ ಪೂಂಚೆ ಗಂಗಾ ಕಿನಾರೆ. ಇದ ಮಾತೀಗ ಗಂಗೆ ಮೈಯಾ ಕಿ ಜೈ, ಯಮುನಾ ಮೈಯಾ ಕಿ ಜೈ, ನಮ ಪಾರ್ವತಿ ಪತೆ, ಹರ ಹರ ಮಹಾದೇವ್. ಈಗ ಜಸ್ಟ್ ಸ್ನಾನ ಆತ್ರಿ. ಬಾಳ ಮನ್ಸಿಗೆ ಚಲೋ ಅನ್ಸಾಕತ್ತೈತಿ, ಪಾಸಿಟಿವ್ ವೈಬ್ಸ್ ಬರತೈತಿ, ಬಾಳ ಚಲೋ ಆತ ಹರರ್ ಗಂಗೆ. ಮತ್ತೀಗ ನಾವು ಶಿವಾಲಯ ಪಾರ್ಕ್ ನೋಡಾಕೊಂಟಿವಿ. ಇಲ್ಲೇ ಸೆಕ್ಟರ್ 24ದಾಗ ಐತಂತ, ಇಲ್ಲೇ ಐತಂತದ. ಅದ ನೋಡಾಕೊಂಟಿವಿ. ಅದ ಹೆಂಗ ಐತ ಅಂತೇಳಿ ನೋಡೋಂಬರ್ರಿ. 12 ಜ್ಯೋತಿರ್ಲಿಂಗಿಂದ ಮಾಡ್ಯಾರ ಅಂತದ, ನೋಡೋಂಬರ್ರಿ.
ಫ್ರೆಂಡ್ಸ್ ನಾವ್ ಈಗ ಬಂದ್ವಿ ವೇಣಿ ಮಾಧವ್ ಟೆಂಪಲ್. ಇದ ಸೆಕ್ಟರ್ 24ದಾಗ ಐತಿ. ಅರೇಲ್ ಘಾಟ್ಲೆ ಶಿವಾಲಯ ಪಾರ್ಕಿಗೆ ಹೋಗೋ ದಾರಿದಾಗ ನಮ್ಗೆ ಈ ಮಂದಿರ ಸಿಕ್ತ. ಈ ಮಂದಿರಿನ ದರ್ಶನ ಮಾಡಿದ್ವಿ ನಾವು. ಇದ ನೋಡ್ರಿ ಶಿವಾಲಯ ಪಾರ್ಕ್. ಇಲ್ಲಿ 12 ಜ್ಯೋತಿರ್ಲಿಂಗಿಂದ ದರ್ಶನ ಮಾಡಬಹುದು ನಾವು. 12 ಜ್ಯೋತಿರ್ಲಿಂಗ ಯಾವ ತರ ಅದ ನೋಡ್ರಿ ಅದ ತರ ಇಲ್ಲಿ ಡಿಸೈನ್ ಮಾಡಿ ಭಾರಿ ಮಸ್ತ್ ಮಾಡ್ಯಾರ್ರಿ. ಒಬ್ಬರಿಗೆ 100 ರೂಪಾಯಿ ಟಿಕೆಟ್ ಇರ್ತೈತಿ. ಫ್ರೆಂಡ್ಸ್ ಈಗ ಟೈಮ್ 9:30 ಆಗೈತ್ರಿ. ಥಂಡಿ ಮಾತ್ರ ಭಾಳ ಐತಿ. ಇಲ್ಲೇ ಪ್ರಾಬ್ಲಮ್ ಏನಾಕೈತೆ ಅಂದ್ರೆ ಇವತ್ತು ಟ್ರಾನ್ಸ್ಪೋರ್ಟೇಷನ್ ಬಂದ್ ಮಾಡ್ಯಾರಂತ. ಇವ್ರ ಬೈಕ್ದವ್ರ ಬಿಡ್ತಾರ 1500-2000 ಕೇಳಾಕ. ಬರೀ 5 ಕಿಲೋಮೀಟರ್ಗೆ ಬರೀ 1500-2000 ಕೇಳಾಕತ್ತಾರ ನೋಡ್ರಿ. ಮೋಸ ಮಾಡಾಕತ್ತಾರ ಇಲ್ಲಿ ಮಂದಿನ. ಹುಷಾರಾಗಿರ್ಬೇಕ. ಆ ರೀಲ್ಸ್ದಾಗ ನೋಡಿ ಅದ ಇದ್ ಅಂತೇಳಿ ನಾವು ಬಂದ್ವಿ. ಆದ್ ಸಿಗ್ತೈತಿ ಈಗ ಸಿಗ್ತೈತಿ 20 ರೂಪಾಯಿ ಸಂಗಮ್ ಮಟ್ಟ ಬಿಡ್ತಾರ ಅದ್ ಬಿಡ್ತಾರ ಅಂತ ಮಾಡಿದ್ವಿ. ನೋ ವೆಹಿಕಲ್ ಝೋನ್ ಹಾಕ್ಯಾರ ಇವತ್ತ. ಗದ್ಲ ಭಾಳ ಐತೆ ಅಂತೇಳಿ. ಗದ್ಲ ಭಾಳ ಇದ್ದಾಗ ನೋ ವೆಹಿಕಲ್ ಝೋನ್ ಹಾಕಿರ್ತಾರ. ಅದ ಸಾಯಿ ಸ್ನಾನದಿಂದಾನು ಆಗಿರ್ಬೋದು, ಬೇರೆ ಟೈಮ್ದಾಗೂ ಆಗಿರ್ಬೋದು. ಡಿಪೆಂಡ್ಸ್ ಅದ. ಈಗ ನಾವು ಹೊಂಟಿವಿ ಸಂಗಮಿಗೆ. 5 ಕಿಲೋಮೀಟರ್ ನಡ್ಕೊಂಡ್ ಹೊಂಟಿವಿ ಇದು ಬ್ರಿಡ್ಜ್ ಮ್ಯಾಗ. ಇದ ನೇನಿ ಬ್ರಿಡ್ಜ್ ನೋಡ್ರಿ. ಮತ್ ಬ್ರಿಡ್ಜ್ ತಳಗ್ ನೋಡಿದ್ರೆ ಇಲ್ಲ ನೋಡ್ರಿ ಟೆಂಟ್ ಎಲ್ಲಾ ಕಾಣಕತ್ತಾವ. ಮತ್ ಅಲ್ಲೇ ಕಾಣಕತ್ತೈತಿ ಯಮುನಾ ನದಿ. ಇದನ್ನ ನಡ್ಕೊಂತ ಹೋಗ್ಬೇಕು ನಾವು ಸಂಗಮಿಗೆ. ಈಗ ನಡ್ಕೊಂಡ್ ಹೊಂಟಿವಿ. ಹೋಗೋ ದಾರಿದಾಗ ನೇನಿ ಬ್ರಿಡ್ಜ್ ಬಂತ. ಈಗ ನಾವ್ ಬಂದ್ವಿ ಸೆಕ್ಟರ್ 1 ಈಗ. ಅಯೋಧ್ಯೆದಾಗ ಶ್ರೀರಾಮ್ ಮಂದಿರ್ ಹೆಂಗೈತ್ ನೋಡ್ರಿ ಅದ ತರ ಇಲ್ಲೇನು ನಿರ್ಮಾಣ ಮಾಡ್ಯಾರ. ಒಬ್ಬರಿಗೆ 50 ರೂಪೀಸ್ ಎಂಟ್ರಿ ಫೀ ಇರ್ತೈತಿ. ಈಗ ಹೋಗಿ ದರ್ಶನ ಮಾಡೋಣಂತ. ಫ್ರೆಂಡ್ಸ್ ನನ್ನಿಂದ ನೋಡಬಹುದ್ರಿ ರಾಮ್ ಮಂದಿರ ಗತೆನ ಮಾಡ್ಯಾರ. ಸೇಮ್ ಟು ಸೇಮ್ ಅಯೋಧ್ಯಪತಿ ಶ್ರೀರಾಮ್ ಮಂದಿರ ಗತೆನ ಮಾಡ್ಯಾರ. ನೋಡಬಹುದ್ರಿ. ನಾವು ಅಯೋಧ್ಯೆ ಮಠ ಹೊಂಟಿಲ್ಲ. ಇಲ್ಲಿಂದ ದರ್ಶನ ಮಾಡಾಕತ್ತೀವಿ ಇವತ್ತ. ಯಾಕಂದ್ರೆ ನಮ್ ಕಡೆ ಅಷ್ಟು ಟೈಮ್ ಇಲ್ಲ. ಕಾಶಿ ವಿಶ್ವನಾಥ್ ಹೊಂಟಿವಿ. ರಘುಪತಿ ರಾಘವ ರಾಜಾ ರಾಮ ಪತಿತ ಪಾವನ ಸೀತಾರಾಮ ಸುಂದರ ವಿಗ್ರಹ ಮೇಘಾಶಾ. ಇಲ್ಲೇ ಶ್ರೀರಾಮ್ ಮಂದಿರ್ ಗತೆ ಮಾಡ್ಯಾರ. ಮತ್ ಇಲ್ಲಿ ನೋಡ್ಬೋದ್ರಿ ಜಾತ್ರೆ ಈಗ ಚಕ್ಕರ್ಗಾಣ ಅದ ಇದ್ ಎಲ್ಲಾನು ಬಂದಾವ್ ಇಲ್ಲಿ. ಇದೆಲ್ಲಾ ನೋಡ್ಕೊಂಡ್ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಮತ್ ನಾವ್ ಬಂದ್ವಿ ಸಂಗಮ್ ಕಡೆ. ಇದು ಒಂದ್ ಸೆಕ್ಟರ್ಲೆ ಇನ್ನೊಂದ್ ಸೆಕ್ಟರ್ ಹೋಗ್ಬೇಕಂದ್ರ ಬಾಳ್ ದೂರ ಅದಾವ್ರಿ. ಕಾಳ ಬಾಳ್ ನೋವು ಆಗ್ತಾವ. ನೈಟ್ ಮಕ್ಕೋಣಾಕ ರೂಮ್ ಅದು ಹುಡುಕಿದ್ವಿ. ರೂಮ್ ಸಿಗ್ಲಿಲ್ಲ. ಇವತ್ತು ಬಾಳ್ ಗದ್ಲಿತ್ತು ಅದಕ್ ಸಿಗ್ಲಿಲ್ಲ. ಎಲ್ಲೇ ಸಿಕ್ತೈತಿ ಅಲ್ಲೇ ರೆಸ್ಟ್ ಮಾಡಿದ್ವಿ. ಮಕ್ಕೊಂದಿಲ್ಲ ಪೂರಾ ನೈಟ್. ಮತ್ತ ಸಂಗಮ್ ಕಡೆ ಬಂದ್ವಿ. ಈಗ ಟೈಮ್ 1 ಗಂಟೆ ಆಗೈತಿ. ಮತ್ ಇಲ್ಲಿ ಬಾಳ್ ಥಂಡ್ ಐತಿ. ಇದ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಚಲೋ ಅನ್ಸಿತ್ತಂದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲಾ ಮಾಡ್ರಿ. ಮತ್ತ ಪಾರ್ಟ್ 2 ನೋಡೋದು ಮರಿಬೇಡ್ರಿ. ಪಾರ್ಟ್ 2 ಬಾಳ್ ಜಲ್ದಿ ಬರ್ತೈತಿ ವಿಡಿಯೋ. ನನಗ ಗೊತ್ತಿದ್ದಷ್ಟು ಇನ್ಫಾರ್ಮೇಶನ್ ಹೇಳಾಕ ಟ್ರೈ ಮಾಡೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಗೊತ್ತಿದ್ದಷ್ಟು ಇನ್ಫಾರ್ಮೇಶನ್ ಹೇಳ್ತೀನಿ ನಾನು ನಿಮ್ಗ. ಇನ್ಫಾರ್ಮೇಶನ್ ಹೇಳ್ತೀನಿ. ಮತ್ತೆ ನಿಮ್ಗೇನೋ ಡೌಟ್ ಇತ್ತಂದ್ರೆ ನನಗೆ ಇನ್ಸ್ಟಾಗ್ರಾಮ್ದಾಗ DM ಮಾಡ್ರಿ. ನನಗೆ ಆದಷ್ಟು ನಾನು ನಿಮ್ಗೆ ಹೆಲ್ಪ್ ಮಾಡಕ್ ಟ್ರೈ ಮಾಡ್ತೀನಿ. ಜೈ ಶ್ರೀರಾಮ್. ಹರ ಹರ ಮಹಾದೇವ್.